ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಮಂಜು ಮುಗೂರು. ನಮ್ಮ ಹಿಂದೂ ಧರ್ಮದಲ್ಲಿ ಋಷಿ ಮುನಿ, ಸಂತರು, ಸನ್ಯಾಸಿಗಳು ಇವರನ್ನು ನೋಡಿರುತ್ತೇವೆ. ಇವರೆಲ್ಲ ಒಂದೇ ಅಥವಾ ಬೇರೆ ಬೇರೆ ಎಂಬುದು ನಿಮಗೆ ತಿಳಿದಿದೆಯೇ? ಇವರಿಗೆ ಇರುವ ವಿವಿಧ ರೀತಿಯ ಹೆಸರುಗಳು, ಅಭ್ಯಾಸಗಳು, ದೇವರ ಆರಾಧನೆ ಹಾಗೂ ಜೀವನ ಶೈಲಿ ಹೇಗಿದೆ ಎಂದು ನೋಡೋಣ ಬನ್ನಿ. ಮೊದಲಿಗೆ ಮುನಿ ಎಂಬ ಪದವು ಮನನ್ ಎಂಬ ಸಂಸ್ಕೃತದ ಪದದಿಂದ ಬಂದಿದೆ. ಅಂದರೆ ಮುನಿಯನ್ನು ಬಹಳ ಆಳವಾಗಿ ಯೋಚಿಸುವವರು, ಅಪಾರ ಜ್ಞಾನಶಕ್ತಿ ಹೊಂದಿರುವವರು ಎಂದು ಕರೆಯಲಾಗುತ್ತದೆ. ಅವರ ಯೋಚನಾ ಶಕ್ತಿ ಸಾಮಾನ್ಯ ಮನುಷ್ಯರಿಗಿಂತ ಅತ್ಯಂತ ವೇಗವಾಗಿರುತ್ತದೆ. ಅವರ ಯೋಚನಾ ಶಕ್ತಿ ಏನೆಂದು ನಾವು ಈಗಾಗಲೇ ಕೆಲವು ಪುಸ್ತಕ ಹಾಗೂ ಸಿನಿಮಾ ನೋಡಿ ತಿಳಿದುಕೊಂಡಿದ್ದೇವೆ. ಋಷಿಗಳು ವೇದಗಳ, ಪುರಾಣಶಾಸ್ತ್ರಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದಾರೆ. ಹಿಂದೂ ಧರ್ಮದ ವೈದಿಕ ಗ್ರಂಥಗಳಲ್ಲಿ ಋಷಿಗಳು, ಮುನಿಗಳು, ಯೋಗಿಗಳು ಮತ್ತು ಸಂತರ ಕೊಡುಗೆಗಳ ಕುರಿತು ಸಾಕಷ್ಟು ಉಲ್ಲೇಖಗಳಿರುವುದನ್ನು ನೀವು ಗಮನಿಸಿರಬಹುದು. ಋಷಿಗಳು ವೇದಗಳಲ್ಲಿ ತಮ್ಮ ಗ್ರಂಥಗಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿರುವವರಿಗೆ ಮತ್ತು ಎಲ್ಲದರ ಹಿಂದೆ ಇರುವ ವಿಜ್ಞಾನವನ್ನು ಅರಿತವರಿಗೆ ಋಷಿಗಳೆಂದು ಕರೆಯಬಹುದು. ಇವರು ಹೇಳುವುದು ಎಂದಿಗೂ ಸುಳ್ಳಲ್ಲ. ಆದ್ದರಿಂದ ಅವರು ನೀಡಿದ ಶಾಪಗಳು ಮತ್ತು ಕೊಟ್ಟ ವರಗಳು ಬಹಳ ಶಕ್ತಿಯುಕ್ತವಾಗಿರುತ್ತವೆ ಮತ್ತದು ಎಂದಿಗೂ ಸುಳ್ಳಾಗುವುದಿಲ್ಲ. ವೇದಕಾಲದ ಋಷಿಗಳನ್ನು ನಾವು ವಿಜ್ಞಾನಿಗಳೆಂದು ಕರೆಯಬಹುದು. 4 ವಿಧದ ಋಷಿಗಳು. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ 4 ರೀತಿ ಋಷಿಮುನಿಗಳನ್ನು ಕುರಿತು ಉಲ್ಲೇಖ ಮಾಡಲಾಗಿದೆ. ಅವುಗಳೆಂದರೆ ಮಹಾಋಷಿ, ರಾಜಋಷಿ, ದೇವ ಋಷಿ ಮತ್ತು ಬ್ರಹ್ಮ ಋಷಿ. ಬ್ರಹ್ಮ ಋಷಿಗಳೆಂದರೆ ವಿಶ್ವಾಮಿತ್ರ ಮತ್ತು ವಸಿಷ್ಠರಾಗಿದ್ದಾರೆ. ವಿಶ್ವಾಮಿತ್ರರು ಇವರು ಪ್ರಾಚೀನ ಭಾರತದಲ್ಲಿ ಬಹಳ ಪೂಜನೀಯರಾದ ಸನ್ಯಾಸಿಗಳಲ್ಲಿ ಒಬ್ಬರು. ಋಗ್ವೇದದ 3ನೇ ಮಂಡಲದ ಬಹುಪಾಲು ಮಂತ್ರಗಳನ್ನು ರಚಿಸಿದ ಒಬ್ಬ ಮಹಾನ್ ಋಷಿಗಳು. ವಸಿಷ್ಠರು ಇವರು ಮನ್ವಂತರದಲ್ಲಿನ ಸಪ್ತಋಷಿಗಳಲ್ಲಿ ಒಬ್ಬರು. ಅರುಂಧತಿಯ ಪತಿ ವಸಿಷ್ಠ ಮಹರ್ಷಿಯವರು ಬ್ರಹ್ಮನ ಮಾನಸಪುತ್ರರಿಂದ ಜನಿಸಿದವರು ಹಾಗೂ ಸೂರ್ಯವಂಶದ ಅಥವಾ ರಾಜವಂಶದ ರಾಜಗುರು ಆಗಿದ್ದಾರೆ. ಸಂತರು ಯಾರಿಗೂ ತಪ್ಪು ಮಾಡದ, ಕೆಟ್ಟದ್ದನ್ನು ಬಯಸದ ಹಾಗೂ ಕಠಿಣ ತಪಸ್ಸಿನಿಂದ ಜ್ಞಾನವನ್ನು ಪಡೆದು ಒಳ್ಳೆಯದನ್ನು ಬಯಸುವವರನ್ನು ಸಂತರು ಎಂದು ಕರೆಯಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಸಮಾಜಕ್ಕೆ ಒಳ್ಳೆ ಮಾರ್ಗವನ್ನು ತೋರಿಸುವವರು ಎಂದು ಹೇಳಬಹುದು. ಸನ್ಯಾಸಿಗಳೆಂದರೆ ಇಹಲೋಕ ತ್ಯಜಿಸಿದವರು. ಕೇವಲ ದೇವರ ಪೂಜೆ, ಆರಾಧನೆ, ಜಪ, ತಪ ಹಾಗೂ ದೇವರ ಹುಡುಕುವುದಕ್ಕಾಗಿ ಈ ಪ್ರಪಂಚದಲ್ಲಿನ ಎಲ್ಲ ಭೌತಿಕ ಸುಖಶಾಂತಿಗಳನ್ನು ತ್ಯಜಿಸಿದವರು. ಯೋಗಿಗಳು ತಮ್ಮನ್ನು ತಾವು ಯೋಗಿಗಳೆಂದು ಕರೆದುಕೊಳ್ಳುತ್ತಾರೆ. ಅವರ ಸಂಪೂರ್ಣ ಜೀವನವನ್ನು ದೇವರ ಆರಾಧನೆಗೆ ಮುಡಿಬಿಟ್ಟಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.